ನನ್ನ ಪ್ರೀತಿಯ ಓದುಗ ಮಿತ್ರರೇ, ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ. ಇನ್ನು ಯಾರೆಲ್ಲ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ, ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಚೆಕ್ಔಟ್ ಮಾಡಿ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಡೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧರಣಿ ಮದುಮಗಳಾಗಿ ಮಂಟಪಕ್ಕೆ ಬಂದಿದ್ದಳು. ಅವಳನ್ನು ಭವಾನಿ ಜಾಗದಲ್ಲಿ ನೋಡಿ ಶಾಂಭವಿ ದಂಗಾಗಿದ್ದಳು. ಶಿವು ಮನವು ಚೂರು ಚೂರಾಗಿತ್ತು. ಆದರೂ ತನ್ನ ತಂದೆ ತನಗೆ ನೀಡಿದ್ದ ಸ್ವಾತಂತ್ರ್ಯದ ಬದಲಾಗಿ ಅವರ ಘನತೆ, ಗೌರವ ಮತ್ತು ಮರ್ಯಾದೆಗೆ ಧಕ್ಕೆ ತರದಂತೆ ಇಂದು ಅವರ ಮಾತಿಗೆ ನಿಲ್ಲಬೇಕಿತ್ತು. ಹಾಗಾಗಿ ಮುಖದಲ್ಲಿ ಮನದ ನೋವನ್ನು ತೋರಿಸದೆ ಮದುಮಗನ ಸ್ಥಾನದಲ್ಲಿ ನಿಂತಿದ್ದನು. ಅವನ ಮನಸ್ಸು ಮಾತ್ರ ಭವಾನಿ ಯಾಕೆ ಹೀಗೆ ಮಾಡಿದ್ದಳು, ಇಷ್ಟ ಇಲ್ಲದಿದ್ದ ಮೇಲೆ 6 ವರ್ಷದಿಂದ ತನ್ನೊಡನೆ ಪ್ರೀತಿ ಮಾಡುವ ನಾಟಕ ಹೇಗೆ ಮಾಡಿದಳು, ನನ್ನಿಂದ ಅವಳಿಗೆ ಏನೂ ಇಷ್ಟ ಆಗಲಿಲ್ಲ, ಏನು ತೊಂದರೆಯಾಗಿತ್ತು, ನನ್ನ ಬಿಟ್ಟು ನನ್ನ ಪ್ರೀತಿಯನ್ನು ಒದ್ದಿ ಹೋಗುವಂಥದ್ದು ಎಂದು ಇಂತೆಲ್ಲ ಚಿಂತೆಗಳನ್ನು ಅವನ ಎದೆಯಲ್ಲಿ ಓಡಾಡುತ್ತಿದ್ದವು. ನೋಡುತ್ತಿದ್ದಂತೆ ತನ್ನ ಮುಂದೆ ತಾನು ನಾದಿನಿ ಎಂದು ತಿಳಿದಿದ್ದ ಭಾವನಾಗಿ ಅವಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು, ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದವನು ಆದರೆ ಇನ್ನು ಮುಂದೆ ಎನ್ನುತ್ತಾ ಮುಂದಿನ ಮಾತು ಮನದಲ್ಲೇ ಉಳಿದಿದ್ದವು. ಮನದಲ್ಲೇ ಯೋಚನೆಯಾಗಿತ್ತು, ಇನ್ನು ಮುಂದೆ ಗಂಡನಾಗಿ ಜವಾಬ್ದಾರಿ ಹೊರಬೇಕೆಂದು. ಪುರೋಹಿತರು ಶಾಸ್ತ್ರಗಳನ್ನು ಮಾಡಿಸುತ್ತಾ ಹೋದಂತೆ ಎಲ್ಲ ವಿಧಿ ಇಚ್ಛೆ ಎಂಬಂತೆ ನೋಡುತ್ತಿದ್ದರು ನೆರೆದಿದ್ದ ಜನಗಳು. ಸುಗುಣ ಮತ್ತು ಪ್ರಸನ್ನ ಧಾರೆ ಎರೆದು ಕೊಟ್ಟಿದ್ದರು. ಪುರೋಹಿತರು ಗಟ್ಟಿಮೇಳ ಎನ್ನಲು ಕಣ್ಣು ಮುಚ್ಚಿ ಮಾಂಗಲ್ಯ ಧಾರಣೆ ಮಾಡಿದ್ದ ಶಿವು. ಅವನ ಕಣ್ಣಿಂದ ನೀರು ಜಾರಿದ್ದವು. ಮನದಲ್ಲಿ ಒಂದು ಭಾವ ಮೂಡಿತ್ತು. ಜೊತೆಯಾಗಿ ಕನಸು ಕಂಡಿದ್ದ ಹೆಜ್ಜೆ ಮರೆಯಾಯಿತು. ಎಲ್ಲಿ ಎಂದು ಹುಡುಕಲು ತೋಚಲಿಲ್ಲ. ಬಯಸಿದ್ದ ಬಂದವದು ಬಂಧನ ಬಿಡಿಸಿಕೊಂಡು ಮರೆಯಾಯಿತಲ್ಲ. ಬಂಧನದ ಬಾಗಿಲಲ್ಲಿ ನಿಂತಿರುವಳೀಕೆ, ಇದು ನಿಜವೇ ತೋಚುತ್ತಿಲ್ಲ. ಇವಳು ಎಂದು ನನ್ನ ಕನಸಲ್ಲಿ ಬಂದವಳಲ್ಲ, ಆದರೂ ನನ್ನೊಳಗೆ ಬಂದಿಯಾಗಿದ್ದಾಳಲ್ಲ, ಇದು ದೇವರ ಇಚ್ಛೆಯೇ ಎಂದುದು. ಯಾರದ್ದೋ ನಿರೀಕ್ಷೆಯಲ್ಲಿದ್ದ ನಂಟು ಮತ್ಯಾರಿಗೋ ಬೆಸೆದುಕೊಂಡಿತ್ತು. ಧರಣಿಯ ಕೊರಳಲ್ಲಿ ಶಿವು ಹೆಸರಿನ ಮಾಂಗಲ್ಯ ಜೋತಾಡಿತ್ತು. ಧರಣಿ ಕಣ್ಣಿನಿಂದ ಕಂಬನಿ ಹನಿಗಳು ಜಾರಿ ಮಂಟಪವ ನೆಲವನ್ನೆಲ್ಲ ತೋಯುವಂತಿತ್ತು. ಅವಳ ಮನದಲ್ಲೊಂದು ಕಾವ್ಯ ಮೂಡಿತ್ತು. ಹೇ ಕೃಷ್ಣ, ನಾನೆಂದು ಕಂಡಿರಲಿಲ್ಲ ಬೇರೆ ಯಾರದ್ದೋ ಹೆಸರು ಬೆರೆತು ಹೋಗಬೇಕೆಂದು ನನ್ನೊಟ್ಟಿಗೆ. ನಿನ್ನೆಸರು ನನ್ನುಸಿರಿನಲ್ಲಿ ಬೆರೆತಿರುವಾಗ ನಿನ್ನೆಸರ ಉಸಿರಾಗುವ ಹಂಬಲ ನನಗಂತೂ ಬಂದಿರಲಿಲ್ಲ. ಆದರೂ ಅದೇಗೆ ಹೆಜ್ಜೆ ಹಾಕಲಿ, ಮನಸ್ಸಿಲ್ಲದ ಈ ಬಂಧದಲ್ಲಿ ಮನಸೆಳೆಯುತ್ತಿದೆ. ಬಂದಿಯಾಗುವೆನೇನೋ ಈ ಬಂಧನದಲ್ಲಿ. ನನ್ನದಲ್ಲದ್ದು ಹೇಗೆ ನನ್ನ ಸ್ವತ್ತೆಂದು ನಾನು ಬೀಗಲಿ. ನೀನೇ ಹೇಳು ಕೃಷ್ಣ, ಈ ಸಂಬಂಧವನ್ನು ನಾನೇಗೆ ಒಪ್ಪಲಿ. ಇಬ್ಬರ ಒಡಲಲ್ಲಿಯೂ ತಮ್ಮದೇ ದುಃಖದ ಕಾವ್ಯಲೋಕ, ಕಾವ್ಯಕೋನ ಶುರುವಾಗಿ ಹೋಗಿತ್ತು. ಇಬ್ಬರದ್ದು ದೇವರಲ್ಲಿ ಒಂದೇ ಪ್ರಶ್ನೆ, ಎಲ್ಲಿಗೆ ತಲುಪಿಸಲು ಬಯಸುತ್ತಿರುವೆ ನಮ್ಮನ್ನು. ಮದುವೆ ಮಂಟಪದಲ್ಲಿ ಒಮ್ಮೆಲೆ ಮೊಳಗಿದ ಮಂಗಳವಾದ್ಯಕ್ಕೆ ಚಂದ್ರನ ನಿದ್ದೆ ಮುರಿದಿತ್ತು. ದಡಾರನೆ ಎದ್ದು ಕುಳಿತಿದ್ದ. ರಾತ್ರಿ ವಿಪರೀತ ಕುಡಿದಿದ್ದು ನೆತ್ತಿಗೆ ಏರಿ ತಲೆ ಹಿಡಿದು ಕುಳಿತ. ರಾತ್ರಿ ಆಗಿದ್ದೆಲ್ಲವನ್ನು ನೆನಪಿಸಿಕೊಂಡಿದ್ದ. ತನ್ನ ಕೈಲಿದ್ದ ಎಷ್ಟೋ ಅಷ್ಟೋ ಕಾಸೆಲ್ಲವೂ ಜೂಜಿನಲ್ಲಿ ಖಾಲಿಯಾಗಿತ್ತು. ಎಣ್ಣೆ ಮತ್ತಿನಲ್ಲಿ ಅಲ್ಲೇ ನಿದ್ದೆಗೆ ಜಾರಿದ್ದ. ಮತ್ತೇನೋ ನೆನಪಾದವನಂತೆ ಸ್ವಲ್ಪ ಗರ್ವದಲ್ಲಿಯೇ ಕುಳಿತ. ಅಯ್ಯೋ, ಓದ 3 ಕಾಸಿಗೆ ಯಾರು ಚಿಂತೆ ಮಾಡಾರ ಚಂದ್ರ. ಇವತ್ತಿಂದ ನೀನು ಗೌಡ್ರು ಬೀಗ ಆಗೋನು. ಇನ್ಮೇಲೆ ನಿನಗೆ ದುಡ್ಡು ಅನ್ನೋದು ಒಂದು ವಿಷಯನೇ ಅಲ್ಲ ಬಿಡು ಎಂದುಕೊಳ್ಳುತ್ತಾ ಗಡಿಯ ಟೈಮ್ ಎಷ್ಟಾಗಿರಬಹುದೆಂದು ಕೈ ಗಡಿಯಾರ ನೋಡಿಕೊಂಡ. ಆವಾಗ ನೆನಪಾಗಿತ್ತು, ಅದನ್ನೂ ಅಡವಿಟ್ಟು ಆಡಿ ಆಟದಲ್ಲಿ ಸೋತಿದ್ದೆ ಎಂದು. ಮೇಲೆ ಕತ್ತೆತ್ತಿ ನೋಡಿದ. ಸೂರ್ಯ ಆಗ ಸ್ವಲ್ಪ ತನ್ನ ಬಿಸಿ ತಾಗಿಸುತ್ತಿದ್ದ. ಅತ್ತಾಗದೆ, ಓ ಆಗಲೇ ಟೈಮ್ ಆಗೋಗದೆ ಎಂದು ಗಾಬರಿಯಲ್ಲಿ ಅಲ್ಲೇ ಇದ್ದ ತನ್ನ ಶಲ್ಯ ಭುಜದ ಮೇಲೆ ಹಾಕಿಕೊಳ್ಳಲು ಮಂಗಳವಾದ್ಯ ಕಡಿಮೆಯಾಗಿತ್ತು. ತಾಳಿ ಕಟ್ಟೆ ಆಗೋಯ್ತು. ಏನೋ ತಡಿ, ಇವರು ಗೌಡ್ರಾದ್ರೇನು, ನನ್ನ ಮಗಳು ಮದುವೆಲಿ ನಾನೇ ಇಲ್ಲದೆ ಇದ್ರ ಅದೆಂಗೆ ಮಾಡ್ಕೊಂಡ್ರು ಮದುವೆನ ಎಂದು ಪಂಚೆಯನ್ನು ಎತ್ತು ಕಟ್ಟಿ ಕೆಳಗಿಳಿದಿದ್ದ. ಬಂದ ನೆಂಟರನ್ನು ಸ್ವಾಗತಿಸುತ್ತಾ ಸತೀಶ ಚಂದ್ರನನ್ನು ನೋಡಿ, ಎಲ್ಲೋಗಿದ್ರಿ ನೀವು ರಾತ್ರಿಯಿಂದ, ಎಷ್ಟು ಅಂತ ಹುಡುಕಿದ್ವಿ, ನೀವಂತೂ ಎಲ್ಲೂ ಕಾಣಲೇ ಇಲ್ವಲ್ಲ ಎಂದು ಕೇಳಿದ್ದ. ಗೌಡ್ರು ಮನೆಯವರು ನನ್ನನ್ನು ಹುಡುಕವರೇ ಅಂತ ಯೋಚಿಸುತ್ತಾ ತನ್ನ ಕಿಮ್ಮತ್ತು ಜಾಸ್ತಿನೇ ಅದೇ ಎನ್ನಿಸಿತ್ತು ಚಂದ್ರನಿಗೆ. ಇವ್ರ ಮುಂದೆಲ್ಲ ನಾನು ಹೆಣ್ಣಪ್ಪನಾಗಿ ನನ್ನ ಪೌರುಷ ತೋರಿಸಬೇಕು ಅನ್ನಿಸದೇ ಇರಲಿಲ್ಲ. ತನ್ನನ್ನು ತಡೆಯೋರ್ಯಾರು ಎನ್ನುವಂತೆ ಸ್ವಲ್ಪ ವಾಯ್ಸ್ ರೈಸು ಮಾಡಿಯೇ, ಅಲ್ಲ ಕಣಯ್ಯ, ನೀನು ಗೌಡ್ರ ಮಗ ಅಲ್ವಾ ಹೇಳು, ನನ್ನ ಮುದ್ದಿನ ಮಗಳು ಮದುವೆನ ನಾನಿಲ್ಲದೆ ಹೆಂಗಯ್ಯ ಮಾಡಿದ್ರಿ. ನೀವು 10 ಊರಿಗೆ ನ್ಯಾಯ ಹೇಳೋರಾಗಿ ನೀವೇ ಹಿಂಗೆ ನನಗೆ ಅನ್ಯಾಯ ಮಾಡಿಬಿಟ್ರ. ನನ್ನ ಲಕ್ಷ್ಮಿ ಮದುವೆನ ನಾನೇ ನೋಡದೆ ಇರೋ ಹಂಗೆ ಮಾಡಿಬಿಟ್ರಲ್ಲ. ನಿಮಗೆ ದೇವರು ಒಳ್ಳೇದು ಮಾಡೋಣ ಎನ್ನುತ್ತಾ ಕಿರುಚಾಡುತ್ತಿದ್ದರೆ ಅವನನ್ನು ನೋಡಿ ಶಬ್ದವನ್ನು ಕೇಳುತ್ತಾ ಆಚೆ ಬರಲು ಮುಂದಾಗಿದ್ದ ಪ್ರಸನ್ನ. ಜವರೇಗೌಡರು ಅವನ ಹಿಂದೆ ಬಂದಿದ್ದರು.
ಸತೀಶನಿಗೆ ಚಂದ್ರನ ಬಾಯಿಂದ ಬರುತ್ತಿದ್ದ ವಾಸನೆಯಲ್ಲಿಯೇ ಗೊತ್ತಾಗಿತ್ತು, ಇವನು ತುಂಬ ಕುಡಿದಿದ್ದಾನೆ, ಅದರ ನಶೆ ಮೈಮೇಲೆ ಇದೆ ಎಂದು. ಹಾಗಾಗಿ ಅವನು ಮಾತನಾಡಿದ ಸುಮ್ಮನೆ ಅವನ ಮಾತಿಗೆಲ್ಲ ತಲೆ ಆಡಿಸುತ್ತಿದ್ದ. ಹೇಗಾದರೂ ಸರಿ, ಮದುವೆಯಲ್ಲಿ ಶಾಂತವಾಗಿದ್ದರೆ ಸಾಕು ಎನಿಸುತ್ತಿತ್ತು ಸತೀಶನಿಗೆ. ರೇಷ್ಮೆ ಪಂಚೆ ಎತ್ತುಕಟ್ಟಿ ಬರುತ್ತಿದ್ದ ಪ್ರಸನ್ನನಿಗೆ ಚಂದ್ರ ಎಂದರೆ ಸ್ವಲ್ಪ ಅಲ್ಲ, ವಿಪರೀತವೇ ಕೋಪ ಹೆಚ್ಚಿತ್ತು. ಪ್ರಸನ್ನನನ್ನು ಕಂಡರೆ ಹೆದರುತ್ತಿದ್ದ ಚಂದ್ರ. ಆದರೆ ಈಗ ನನ್ನ ಮಗಳ ಮದುವೆಯಂತೂ ಗೌಡರ ಮನೆಗೆ ಆಗಿದೆ, ಇನ್ನು ನಾನ್ಯಾಕೆ ಹೆದರಬೇಕು ಅನ್ನುವ ಗರ್ವದಲ್ಲಿಯೇ ಅವನನ್ನು ದಿಟ್ಟಿಸಿ ನೋಡುತ್ತಿದ್ದ. ಪ್ರಸನ್ನ ಸ್ವಲ್ಪ ಗೌರವ ಕೊಟ್ಟೆ, ಇದೇನ್ ಭಾವ, ಏನಾಗದೆ, ಎಲ್ಲೋಗಿದ್ರಿ ಎನ್ನುವಷ್ಟರಲ್ಲಿ ಅವನ ಮೇಲೆಯೂ ರೇಗಲು ಶುರು ಮಾಡಿದ್ದ. ಜವರೇಗೌಡರು ಬಂದರು. ಅಮಲಿನಲ್ಲಿ ಅವರೂ ಸಹ ಚಿಕ್ಕವರಾಗಿಯೇ ಕಾಣಿಸಿಬಿಟ್ಟಿದ್ದರು. ಅಲ್ಲ ಕಣೆಯ ಗೌಡ, ನನ್ನ ಭವಾನಿ ನಿನ್ನ ಮನೆಗೆ ಸೊಸೆ ಮಾಡ್ಕೊಂಡ್ರಾ? ಸಾಸೆ ಮಾಡ್ಕೋಬೇಕು ಅಂತ ನನ್ನನ್ನು ಕೇಳಕ್ಕೆ ಬಂದಿದ್ರಾ? ಈಗ ತಾಲಿ ಕಟ್ಟುವಾಗ ನನ್ನ ಕರಿಬೇಕು ಅಂತ ಗೊತ್ತಾಗ್ಲಿಲ್ವಾ? ಅದ್ಯಾವ ಲೋಕದಲ್ಲಿ ಆಯ್ತೆ ಹೇಳಪ್ಪ, ಎತ್ತಪ್ಪ ನನ್ನ ಕರಿದಂಗೆ ಮಕ್ಕಳ ಮದುವೆ ಮಾಡೋದು. ನನ್ನ ಲಕ್ಷ್ಮಿ ದಾರೇನ ನಾನೇ ಎರ್ಕೊಡ್ಬೇಕು ಅಂತ ಏಟ್ ಆಸಾಗಿದ್ನೋ, ನೀನು ಅದಕ್ಕೂ ಕಲ್ಲಾಗ್ಬಿಟ್ಟಿಯಲ್ಲ. ಹೇಳು, ನಿನ್ನ ನ್ಯಾಯದಲ್ಲಿ ಇದೆಲ್ಲಾರು ಅದ ಎಂದು ಕೂಗಾಡಿದ್ದ. ಶಾಂತಿ ತನ್ನ ಜೀವನದಲ್ಲಿ ಈ ಚಂದ್ರ ಮತ್ತು ಭವಾನಿ ಇಬ್ಬರು ಕಳಂಕವಾಗಿ ಬಂದು ಬಿಟ್ಟರು ಅನ್ನೋದನ್ನು ಬಿಟ್ಟು ಬೇರೆ ಏನು ಯೋಚನೆ ಮಾಡಲು ಆಗದಂಥ ಸ್ಥಿತಿಯಲ್ಲಿದ್ದಳು. ಮುಂದೆ ಶಿವು ಕುಳಿತಿದ್ದರು. ಆಚೆ ತನ್ನಪ್ಪನ ಗದ್ದಲ. ಎರಡು ಹೃದಯದ ಹಿಂಡುತ್ತಿತ್ತು ಧರಣಿಗೆ. ಯಾಕೋ ಅವಳ ಮನಸ್ಸು ಸಂಕಟ. ತನಗೆ ಅರ್ಥ ಆದವನಂತೆ ಅವಳ ಕೈ ಮುಟ್ಟಿದ್ದ ಶಿವು ಮುಖ ನೋಡಿದ್ದ ಧರಣಿಗೆ ಏನೂ ಆಗುವುದಿಲ್ಲ ಎನ್ನುವಂತೆ ಕಣ್ಣಲ್ಲೇ ಸಮಾಧಾನ ಮಾಡಿದ್ದ. ಅವನ ಹೃದಯದಲ್ಲಿಯೇ ಜ್ವಾಲಾಮುಖಿಯು ಹೊತ್ತು ಉರಿಯುತ್ತಿತ್ತು. ಆದರೂ ತನ್ನೆದುರಿಗಿದ್ದವಳನ್ನು ಸಮಾಧಾನ ಮಾಡಬೇಕೆನಿಸಿತ್ತು ಅವನಿಗೆ. ಗೌಡರು 1-10 ನಿಮಿಷ ಅವನಿಗೆ ಎಲ್ಲವನ್ನೂ ಹೇಳಿ ಸಮಾಧಾನ ಮಾಡುವ ಪ್ರಯತ್ನಿಸುತ್ತಿದ್ದರು. ಆದರೂ ಅವನು ಕೇಳುವ ಮನಸ್ಥಿತಿಯಲ್ಲಿಲ್ಲ. ಚಂದ್ರನ ದೊಂಬರಾಟ ನೋಡಿ ಅವರು ಬೇಕೆಂದರೆ ತನ್ನ ಮನೆಯ ಆಳಿಗೆ ಹೇಳಿದ್ದರೆ ಕೈಕಾಲು ಮುರಿಸಬಹುದಿತ್ತು. ಆದರೆ ಅತ್ತೂರಿನ ಗೌಡರು ಎಲ್ಲ ಅರಿತವರು. ಹಾಗೆಲ್ಲ ದುಡುಕಿ ನಿರ್ಧಾರ ತೆಗೆದುಕೊಳ್ಳುವ ಅಭ್ಯಾಸ ಅವರಿಗಿರಲಿಲ್ಲ. ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ ಎನ್ನುವಂತೆ ಕುಳಿತೇ ಬಿಟ್ಟರು. ಪ್ರಸನ್ನ ನೋಡುವಷ್ಟು ನೋಡಿ ಚಂದ್ರನಿಗೆ ನಾಕು ಬಾರಿಸಿದ್ದ. ನನ್ನ ಲಕ್ಷ್ಮಿ ಎನ್ನುತ್ತಿದ್ದ. ಇನ್ನು ಅಮಲು ಇಳಿಯದೆ ಅವನನ್ನು, ನಿನ್ನ ಲಕ್ಷ್ಮಿ ರಾತ್ರಿನೇ ಛತ್ರಬಿಟ್ಟು ಹೋಗವಳ, ಹೋಗಿ ಕರ್ಕೊಂಬರೋಗು, ಇದು ನನ್ನ ಲಕ್ಷ್ಮಿ ಮದುವೆ, ಇದರಲ್ಲಿ ನೀನೇನಾದರೂ ಗಲಾಟೆ ಮಾಡಿದ್ರೆ ನಾನು ನಿನ್ನ ಹೂತಾಕ್ಬಿಡ್ತೀನಿ ಅಂದಿದ್ದ ಗರ್ವದಿಂದ. ಸರಿ ಕುಡಿದಿದ್ದು ಅಲ್ಪ ಸ್ವಲ್ಪ ಉಳಿದಿದ್ದ ಅಮಲೆಲ್ಲವೂ ಭವಾನಿ ಇಲ್ಲ ಎನ್ನುವ ಸುದ್ದಿ ಕೇಳಿ ಇಳಿದಿತ್ತು. ಅಷ್ಟೊತ್ತು ಮಾಡಿದ್ದ ದೊಂಬರಾಟ ಎಲ್ಲವೂ ಒಮ್ಮೆಲೆ ಕಣ್ಣ ಮುಂದೆ ಬಂದು ಇನ್ನೂ ಬದುಕಿದ್ದೇನಲ್ಲ ಎಂದು ಅವನೇ ಯೋಚಿಸಿ ಸುಮ್ಮನೆ ಇದ್ದಲ್ಲೇ ನಿಂತು ಬಿಟ್ಟ. ನಾನೇನು ದುಡುಕಿ ನಿರ್ಧಾರ ತಗೋಬಿಟ್ಟಿದ್ದೆ. ಆ ಹೆಣ್ಣು ಓಡೋಗಿದ್ದೇನೋ ಸರಿ, ಇಲ್ಲ ಅಂದಿದ್ರೆ ಆ ಹೆಣ್ಣು ಜೊತೆಗೆ ಮದುವೆ ಆಗೋಗಿದ್ರೆ ನನ್ನ ಮರುವಾದೇನ ಒಂದಿನಾನು ದಿನ ಬಂದು ಇಂಚಿಂಚೆ ಸೌಸ್ತಾ ಬರ್ತಿದ್ದ ಇವನು ಅನ್ನಿಸದೇ ಇರಲಿಲ್ಲ ಗೌಡರಿಗೆ. ಚಂದ್ರ ಗಪ್ಚುಪ್ಪಾಗಿ ಮದುವೆ ಮಂಟಪದ ಆಚೆ ಭಿಕ್ಷುಕನಂತೆ ಕುಳಿತಿದ್ದ. ಅವನ ಮಾತು ಪಾರ್ವತಮ್ಮನ ಎದೆಗೆ ಮೀಟಿ ಎರೆಯಲ್ಲೇ ಇರಿದಂತೆ ಆಗಿತ್ತು. ಮಾಂಗಲ್ಯ ಧಾರಣೆ ಏನೋ ಆಗಿ ಹೋಗದೆ ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಎಂದು ಏನೋ ಯೋಚನೆ ಮಾಡಿ ನಿರ್ಧಾರ ಕೈಗೊಂಡು ಬಿಟ್ಟಿದ್ದರು. ಮದುವೆ ಕಾರ್ಯಗಳೆಲ್ಲವೂ ಮುಗಿದಿದ್ದವು. ಯಾವುದೋ ರಿಸೆಪ್ಷನ್ ಏನೂ ಮಾಡಲಿಲ್ಲ. ಕೇವಲ ಮುಹೂರ್ತಕ್ಕೆ ಸರಿಯಾಗಿ ಮಾಂಗಲ್ಯ ಧಾರಣೆ ಮುಗಿಸಿ ಬಂಧುಗಳೆಲ್ಲವನ್ನು ಉಪಚರಿಸಿ ಮದುವೆ ಕಾರ್ಯವನ್ನು ಮುಗಿಸಿಬಿಟ್ಟಿದ್ದರು. ಈ ಕಡೆ ಹಿರಿಯವರು ಹೇಳಿದಂತೆ ಶಾಸ್ತ್ರವೆಲ್ಲವನ್ನು ಮುಗಿಸಿ ಕೊರ್ಲೆಗೆ ತಾಳಿ ಬಿದ್ದ ಮೇಲೆ ಅಮ್ಮನ ಬಳಿಗೆ ಓಡಿ ಬಂದಿದ್ದಳು ಧರಣಿ. ಅಮ್ಮನ ಎದೆಗೊರಗಿ ಇದೇನಾಯ್ತಮ್ಮ ಎನ್ನುವಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು. ಸುಗುಣ ಮತ್ತು ಶಾಂತಿಯ ಮುಖದಲ್ಲಿ ನಿಜವಾಗಿಯೂ ಖುಷಿಯ ಅಲೆಗಳು ತೇಲುತ್ತಿದ್ದವು. ಶಾಂತಿ, ಮಗಳೇ, ಇದು ಆ ನಿನ್ನ ಕೃಷ್ಣನೇ ನಿನಗಾಗಿ ನೀಡಿರುವ ಉಡುಗೊರೆ. ನೀನು ಇದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ಮಗಳೇ. ನೀನು ನಿನ್ನಪ್ಪನ ಬಗ್ಗೆ ಯೋಚಿಸಬೇಡ, ಅದು ಯಾವಾಗಲೂ ಶುದ್ಧ ಆಗ್ತಿಲ್ಲ. ನಮ್ಮ ಚಿಂತೆಯ ಬಿಟ್ಬಿಡು. ಇನ್ಮೇಲೆ ನಿನಗದೇ ನಿಂದೇ ಆದಂಥ ಚಿಂತೆ ಮಾಡು ಮಗಳೇ. ನಿನಗೂ ಅಂತ ಒಂದು ಸಂಸಾರ ಬಂದದೆ, ನಿನ್ನ ಹಿಂದೆ ಒಂದು ದೊಡ್ಡ ಕುಟುಂಬನೇ ಅದೇ, ಅದನ್ನು ನೀನು ಜೋಪಾನ ಮಾಡಬೇಕು. ಅವರ ಮನೆತನದ ಗೌರವ ಘನತೆಗೆ ಧಕ್ಕೆ ಬರ್ದಂಗೆ ನೋಡ್ಕೋಬೇಕು. ನಿಮ್ಮ ಅಕ್ಕ ಮಾಡಿದ್ದನ್ನೇ ನೀನು ಮಾಡಿ ಮತ್ತೆ ನಮಗೆ ಕಳಂಕ ತರಬೇಡ ಎಂದು ಬುದ್ಧಿ ಹೇಳಿದ್ದರು. ಸುಗುಣ ಬಳಿ ಬಂದಂತಹ ಧರಣಿಗೆ ಸುಗುಣ, ಮಗಳೇ, ನೀನು ಬಹಳ ಅದೃಷ್ಟವಂತೆ ಗುಬ್ಬಿ. ಶ್ರೀರಾಮ್ನಂಥ ಗಂಡ ನಿನಗೆ ಸಿಕ್ಕವ್ರೆ, ನೀನು ಅದನ್ನು ಉಳಿಸ್ಕೊಳ್ಳವ್ವ. ನಮ್ಮ ಗುಬ್ಬಿ ನಮ್ಮ ಮರುವಾದಿನ ಎಲ್ಲೂ ಕಳೆಯೋಕ್ಕಿಲ್ಲ ಅಲ್ವಾ ಎನ್ನುತ್ತಾ ಗಡ್ಡ ಹಿಡಿದು ಕೇಳಲು, ಸುಗುಣ, ನೆನ್ನೆ ತನಕ ನಾನು ಭಾವ ಅಂದ್ಕೊಂಡಿದ್ದೆ, ಹೆಂಗೆ ಎಂದು ಮಾತು ನಿಲ್ಲಿಸಿದ್ದಳು. ಮುಂದೆ ಹೆಂಗೆ ಅವರನ್ನು ಗಂಡ ಎನ್ನಲಿ ಎನ್ನುವಂತಿತ್ತು ಮುಂದಿನ ಮಾತು. ಧರಣಿಯನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದ ಶಿವು ಧರಣಿಯ ಮಾತು ಕೇಳಿ ಹೊರಗೆ ನಿಂತುಬಿಟ್ಟ. ಅವನ ಕಣ್ಣಲ್ಲಿ ಅವನಿಗೇ ತಿಳಿಯದೆ ಕಂಬನಿ ಜಾರಿದ್ದವು. ಎಲ್ಲ ದೇವರ ಇಚ್ಛೆ ಗುಬ್ಬಿ. ದೇವರು ಸ್ವರ್ಗದಲ್ಲೇ ನೀನು ಮತ್ತೆ ಶಿವು ಇಬ್ಬರು ಗಂಡ ಹೆಂಡತಿ ಅಂತ ಬರೆದು ಕಳಿಸೋನ ಈ ಮದುವೆ ಭವಾನಿ. ಎಲ್ಲವೂ ಒಂದು ನೆಪ ಅಷ್ಟೇ. ನೀವಿಬ್ಬರು ಜೊತೆಯಾಗಿ ಬಾಳಬೇಕು ಅನ್ನೋದು ನಿನ್ನ ಕೃಷ್ಣನೇ ಬಯಕೆ. ನಿನ್ನ ಕೃಷ್ಣನ ನಿರ್ಧಾರನ ನೀನು ತಿರಸ್ಕರಿಸ್ತೀಯಾ ಹೇಳು ಎಂದು ಬುದ್ಧಿಮಾತು ಹೇಳಿದ್ದರು. ಮಗ ಸೊಸೆ ಕರೆದುಕೊಂಡು ಹೋಗಲು ಸಿದ್ಧತೆ ಮಾಡುತ್ತಿದ್ದರು ಗೌಡರ ಮನೆಯವರು.
ಧರಣಿ ಮತ್ತು ಶಿವು ಅಲ್ಲೇ ಇದ್ದ ಶಿವನ ಗುಡಿಗೆ ನವದಂಪತಿಗಳಾಗಿ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದರು. ಇಬ್ಬರದ್ದು ಮನಸ್ಸಿಲ್ಲದ ಮದುವೆ. ಮನಸ್ಸಿನಿಂದ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಲು ಶುರು ಮಾಡಿದ್ದರು ಇಬ್ಬರು. ಇಬ್ಬರ ಎದೆಯಲ್ಲಿ ಒಂದೇ ಕಾವ್ಯ ಓಡಾಡಿಬಿಟ್ಟಿತ್ತು. ಎಲ್ಲಿಂದ ಶುರುವಾಗಿದೆ ಈ ಅನುಬಂಧ, ಈ 7 ಹೆಜ್ಜೆಯ ಸಂಬಂಧ? 7 ಜನ್ಮಕ್ಕೂ ಉಳಿಯುವುದಾ? ಯಾಕೋ ಗೊತ್ತಿಲ್ಲ. ನೀ ನನಗೆ ನಾನಿನಗೆ ಎನ್ನುವುದು ಗಂಟಲಲ್ಲಿಯೇ ಉಳಿಯುತ್ತಿದೆ. ಇನ್ನು ಜೀವನದುದ್ದಕ್ಕೂ ನಾವು ಒಬ್ಬರಿಗೊಬ್ಬರು ಜೊತೆಯಾಗುವ ಗೊತ್ತಿಲ್ಲ. ದೇವರ ನಿರ್ಧಾರ ಇದೇ ಆಗಿರುವುದೇನೋ. ಬೇರೆ ಮಾಡಲು ನಾವ್ಯಾರು? ನಡೆಯುವ ದೇವರ ಬಗೆದಂತೆ ಆಗಲಿ ಎನ್ನಿಸಿತ್ತು ಇಬ್ಬರ ಹೃದಯದಲ್ಲಿಯೂ ಒಮ್ಮೆಗೆ. ಇಬ್ಬರೂ ಪೂಜೆ ಮುಗಿಸಿ ಬಂದಿದ್ದರು. ಪಾರ್ವತಿ ಪುರೋಹಿತರಿಗೆ ನಾವು ಮುಂದಿನ ವಾರ ಬಂದು ಮತ್ತೆ ಒಂದು ಪೂಜೆ ಮಾಡಿಸುವುದಾಗಿ ಅದರ ಎಲ್ಲ ಮಾಹಿತಿಯನ್ನು ಕೇಳಿ ಅದಕ್ಕೆ ಸಿದ್ಧತೆ ಮಾಡಿಸಿಕೊಳ್ಳುವಂತೆ ಹೇಳಿ ಬಂದಿದ್ದರು. ಧರಣಿ ಶಿವು ಕರೆದುಕೊಂಡು ಹೋಗಲು ಕಾರ್ ಸಿದ್ಧವಾಗಿತ್ತು. ಅದನ್ನು ಬರಮಾಡಿಕೊಳ್ಳುವ ಸಿದ್ಧತೆ ನಡೆಸಲು ನಿವೇದಿತಾ, ಜಾನಕಿ, ಸತೀಶ ಮೊದಲೇ ಹೋಗಿದ್ದರು. ಧರಣಿ ಜೊತೆಗೆ ಶಾಂಭವಿಯನ್ನು ಕಳಿಸುವಂತೆ ಕೇಳಿಕೊಂಡಿದ್ದರು ಪ್ರಸನ್ನ. ಹಾಗಾಗಿ ಧರಣಿ ಜೊತೆ ಶಾಂಭವಿ ನಿಂತಿದ್ದಳು, ಶಿವು ಜೊತೆ ನಾಗ. ಇನ್ನೇನು ಹೊರಡುವಾಗ ಪಾರ್ವತಿ ಒಂದು ಗಟ್ಟಿ ನಿರ್ಧಾರ ಮಾಡಿ ಎಲ್ಲರೆದುರು ಹೇಳಿದ್ದರು. ಅವರ ಮಾತಿಗೆ ಎಲ್ಲರೂ ದಂಗಾಗಿದ್ದರು. ಅವರ ಮಾತಿನಂತೆ ಧರಣಿ ಹೇಗೋ ಅವರ ಮನೆಯ ಸೊಸೆಯಾಗಾಗಿದೆ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಅವಳು ಗೌಡರ ಮನೆಯ ಸಂಬಂಧದಲ್ಲಿ ಉಳಿಯಲು ತನ್ನ ತಾಯಿ ಮನೆಯವರನ್ನು, ಅದರಲ್ಲೂ ಚಂದ್ರನ ಮನೆ ಆಲದಹಳ್ಳಿಯ ಸಂಬಂಧವನ್ನು ಸಂಪೂರ್ಣ ಕಳೆದುಕೊಂಡು ಬರಬೇಕು. ಅವರೊಂದಿಗೆ ಯಾವುದೇ ಸಂಬಂಧದ ಬಳ್ಳಿಯನ್ನು ಬೆಳೆಸುವಂತಿಲ್ಲ. ಹಿಂದೆ ಆ ಸಂಬಂಧಕ್ಕೆ ತಿಲಾಂಜಲಿ ಇಟ್ಟು ತನ್ನ ಮನೆಗೆ ಸೊಸೆಯಾಗಿ ಬರಬೇಕು ಎಂದಿದ್ದರು. ಗೌಡ್ರು ಇದೇನು ಪಾರ್ವತಿ ಎಂದು ಮಾತನಾಡುವ ಮೊದಲೇ, ರೀ, ನೀವು ಹೇಳ್ದಂಗೆ ನಾನು ಈ ಹುಡುಗಿನ ಅವಳ ಜಾತಕ ಪಾತಕ ಏನೂ ನೋಡದೆ ನನ್ನ ಮಗಿಗೆ ಕಟ್ಟಾಗದೆ. ನೀವು ಹೇಳ್ದಂಗೆ ನಾನು ಆ ದಿನ ಕೇಳಿದ್ದೀನಿ. ಆದರೆ ಈ ಚಂದ್ರ ನಿಮ್ಮರುವ ದಿನ ಹತ್ತೂರು ಮುಂದೆ ಕಳೆಯಕ್ಕೆ ಅಂತಲೇ ನಿಂತಿದ್ದ. ಅದನ್ನು ನಾನು ಸಹಿಸಲಾರೆ. ಅದು ಮುಂದೂ ನಡೀತದೆ ಅಂತ ನನಗೆ ಮನಸ್ಸು ಹೇಳ್ತದೆ. ಅದಕ್ಕೆ ಈ ದಿನವೇ ಇದೆಲ್ಲ ಮುಗಿದು ಹೋಗ್ಬಿಡ್ಬೇಕು ಎಂದಿದ್ದಳು. ಈಗ ನನ್ನ ಮಗಿಗೆ ಕಟ್ಟಿದ ಮೇಲೆ ಈಕೆ ನನ್ನ ಮನೆ ಸೊಸೆ. ಅವಳನ್ನ ನಿರ್ಧಾರ ಮಾಡೋಳು ನಾನೇಯ. ನಾನು ಹೇಳ್ದಂಗೆ ಎಲ್ಲ ಆಗಬೇಕು. ಅವರಪ್ಪ ಹೇಳ್ದಂಗೆ ಅವಳ ಜಾತಕದಾಗೆ 1000 ದೋಷ ಇದ್ರೂ ಅದನ್ನು ಪರಿಹರಿಸ್ಕೊಂಡು ಈ ಗಂಡ್ಬೀರಿತನನೆಲ್ಲ ಕರಗಿಸಿ ನನ್ನ ಮನೆಗೆ ತಕ್ಕನಾದ ಸೊಸೆಯಾಗಿ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇವಳು ಯಾರೇ ಏನೇ ಹೇಳಿದ್ರು ನಮ್ಮ ಸೊಸೆ ಅನ್ನೋದನ್ನು ಬದಲಿಸೋಕೆ ಆಗೋಕ್ಕಿಲ್ಲ. ಹಾಗೆಯೇ ಈ ಚಂದ್ರನ ಮನೆಯಾಗೆ ನಾನು ಈ ಸಂಬಂಧ ಇಟ್ಕೊಂಡ್ರೆ ಅದು ನನ್ನ ಮರುವ ದಿನ ನಾನೇ ಬೀದಿಗೆ ಬಿಟ್ಟಂಗಾಯ್ತದೆ. ಅದನ್ನೂ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ನೀವು ಇದರಲ್ಲಿ ತಲೆ ಹಾಕಬೇಡಿ ಎಂದು ಶಾಂತಿ ಬಳಿ ಹೋಗಿ, ನೋಡವ್ವ ಶಾಂತಿ, ನೀನು ನಿನ್ನ ಗಂಡಂಗಲ್ಲ ಅಂತ ಹೇಳ್ತೀವಿ ಕೇಳು. ಇನ್ಮ್ಯಾಗೆ ನಿನ್ನ ಮಗಳು ನನ್ನ ಮನೆಯಾಗೆ ಸಂಬಂಧವಾಗ ಉಳ್ಕೋಬೇಕು ಅಂದರೆ ನೀನು ಈ ಸಂಬಂಧನ ಕಳ್ಕೊಬಿಡು. ನನಗೂ ಗೊತ್ತದೆ ಕರುಳನ್ನು ಕಿತ್ಕೊಂಡು ಬಿಡೋದು ಎಷ್ಟು ಕಷ್ಟ ಅದ ಅಂತ. ಆದರೆ ನಾನು ಆಕೆನ ಮಗಳಂಗೆ ನೋಡ್ಕೋತೀನಿ. ಆದರೆ ಈ ಚಂದ್ರನ ಮಗಳಾಗಿರೋಳು ನನ್ನ ಸೊಸೆ ಆಗೋಕ್ಕೆ ನಾನು ಒಪ್ಪಕ್ಕಿಲ್ಲ. ನೀನು ಒಪ್ಪು ಬಿಡು. ಆದರೆ ಇದೇ ಆಗೋದು. ಇದನ್ನ ನಿನ್ನ ಮಗಳಿಗೂ ಹೇಳಿ ಕಳಿಸು. ಅದೇಟು ಮಾತನಾಡೋದಿದೆಯೋ ಮಾತಾಡಿಕೊಂಡು ಮುಗಿಸ್ಕೊ. ಇನ್ನು ಯಾವುದೇ ಶಾಸ್ತ್ರ ಆದರೂ ಅದು ನಮ್ಮನೆಯಾಗೇ ನಡೀತದೆ ಎಂದು ಹೇಳಿದ್ದಳು. ಪಾರ್ವತಿ ತಮ್ಮ ನಿರ್ಧಾರ ಹೇಳಿದಾಗ ಯಾರೂ ಅದರ ಎದುರು ಮಾತನಾಡೋ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಚಂದ್ರ ಅಷ್ಟು ಜನರ ಮುಂದೆ ಗೌಡರ ಮರ್ಯಾದೆ ಕಳೆದು ಬಿಟ್ಟಿದ್ದ. ಸುಗುಣ, ಶಾಂತಿ ಮತ್ತು ಪ್ರಸನ್ನರು ಚಂದ್ರ ಮಾಡಿದ ಈ ಗಡಿಬಿಡಿಯಲ್ಲಿ ಎಲ್ಲಿ ತನ್ನ ಮಗಳು ಸೊಸೆಯಾಗಿ ಹೋದಾಗ ಅಲ್ಲಿ ಹಿಂಸೆಯಾಗುತ್ತದೆಯೋ ಎಂದು ಭಯಪಟ್ಟಿದ್ದರು. ಆದರೆ ತನ್ನ ಮಗಳು ಎಂದಾಗ ಸದ್ಯ ಗುಬ್ಬಿಯನ್ನು ಸೊಸೆಯಾಗಿ ಒಪ್ಪಿದರಲ್ಲ ಅನ್ನುವುದಷ್ಟೇ ಸಮಾಧಾನವಾಗಿತ್ತು. ಎಲ್ಲರೂ ಅಪ್ಪಿ ಮುದ್ದಿಸಿದ್ದರು. ನಿನ್ನ ಸಂಬಂಧವನ್ನು ನೀನೇ ಕಾಪಾಡಿಕೋ, ಇದು ನಿನ್ನ ಜೀವನ ಅಂತೆಲ್ಲ ಬುದ್ಧಿವಾದ ಹೇಳಿದ್ದರು. ಆದರೂ ತವರು ಮನೆ ಬಿಟ್ಟು ಹೋಗೋಕೆ ಅಷ್ಟು ದುಃಖ ಆಗುವ ಸಮಯದಲ್ಲಿ ತವರು ಮನೆಗೆ ಇನ್ನೆಂದೂ ವಾಪಸ್ಸು ಬರದಂತೆ ಮನೆಯಿಂದ ಸಂಬಂಧದ ಬಳ್ಳಿಯನ್ನೇ ಕಡಿದುಕೊಂಡು ಹೋಗಲು ತುಂಬ ಸಂಕಟವಾಗಿತ್ತು ಧರಣಿಗೆ. ಆಕೆ ಹುಟ್ಟಿನಿಂದಲೂ ತನ್ನ ತಂದೆ ತನ್ನ ಸಂಬಂಧದಿಂದ ದೂರ ಇರಿಸಿದ್ದ. ಈಗ ಮದುವೆಯಾದ ಮೇಲೆ ಗಂಡನ ಮನೆಯವರು ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿರುವುದು. ನಾನು ಯಾವುದೋ ಜನ್ಮದಲ್ಲಿ ಯಾರೋ ತಾಯಿ ಪ್ರೀತಿಯನ್ನು ಕಿತ್ತುಕೊಂಡಿದ್ದರಿಂದ ನನಗೂ ಈ ಜನ್ಮದಲ್ಲಿ ತಾಯಿ ಪ್ರೀತಿ ಸಿಗಲಿಲ್ಲ ಎನ್ನಿಸದೇ ಇರಲಿಲ್ಲ ಧರಣಿಗೆ. ಗಂಡನ ಮನೆಯವರ ಜೊತೆ ಹೋಗುತ್ತಿದ್ದವಳಿಗೆ ತನ್ನವರು ಯಾರೂ ಇಲ್ಲ ಅನಿಸುತ್ತಿತ್ತು. ಇದೇ ಕೊನೆಯ ಬಾರಿ ಎನ್ನುವಂತೆ ಅಮ್ಮನನ್ನು, ಅತ್ತೆ ಮಾವನನ್ನು ತಿರುಗಿ ನೋಡುತ್ತಿದ್ದರೆ ಶಾಂಭವಿ ಧರಣಿ ಕೈ ಹಿಡಿದು ನಡೆಸಿಕೊಂಡು ಕಾರ್ ಬಳಿಗೆ ಕರೆದುಕೊಂಡು ಬಂದಿದ್ದಳು. ಶಿವು ಕಾರ್ ಬಾಗಿಲು ತೆರೆದು ಕೂರಲು ಹೇಳಿದ್ದ. ಕಾರ್ ಸೋಮಪುರದ ಕಡೆಗೆ ಹೊರಟಿತ್ತು. ಕಾರ್ ಎಷ್ಟು ದೂರ ಮರೆಯಾಗುತ್ತದೆಯೋ ಅಷ್ಟು ದೂರ ಕಿಟಕಿಯಿಂದ ಇಣುಕಿ ಅಮ್ಮನಿಗೆ ಬಾಯಿ ಹೇಳಿದ್ದಳು. ಶಿವು ಎದೆಯಲ್ಲಿ ಹೊತ್ತಿದ್ದ ಬೆಂಕಿ ತನ್ನ 6 ವರ್ಷದ ಪ್ರೀತಿಯ ನೆನಪನ್ನೆಲ್ಲ ಸುಟ್ಟು ಹಾಕುತ್ತಿತ್ತು. 1-2 ನಿಮಿಷದಲ್ಲಿ ಗೌಡರ ಮನೆಯ ಮುಂದೆ ಕಾರ್ ಬಂದು ನಿಂತಿತ್ತು. ಕಾರ್ ನಿಂತ ಬಳಿಕ ಕೆಳಗಿಳಿದ ಧರಣಿ ಮುಖದಲ್ಲಿ ಇನ್ನೂ ಕಂಬನಿಗಳ ಪ್ರವಾಹ ನಿಂತಿರಲಿಲ್ಲ. ಮನೆ ಬಾಗಿಲಿಗೆ ಬಂದಂಥ ನಹುವಧೂರರಿಗೆ ಮೆಣಸು, ಸಾಸಿವೆ, ಉಪ್ಪು ತಂದು ನೀವಳಿಸಿದ್ದ ಜಾನಕಿ ಇಬ್ಬರಿಗೂ ದೃಷ್ಟಿ ತೆಗೆದಿದ್ದರು. ಕಳಶದ ತಟ್ಟೆ ಹಿಡಿದಿದ್ದ ಸ್ಪಂದನ ಮತ್ತು ನವಜೋಡಿಗಳು ಊರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರಲೆಂದು ಕಾಲ್ನಡಿಗೆಯಲ್ಲೇ ಹೋಗಬೇಕೆಂದು ಜಾನಕಿ ಹೇಳಿ ಕಳುಹಿಸಿದ್ದರು.
ಮೂವರು ದೇವಾಲಯದ ಕಡೆ ಹೊರಟರು. ಹಿಂದೆ ಹಿಂದೆ ಶಾಂಭವಿ ಕೂಡ ಧರಣಿಯ ಜೊತೆ ಹೋಗಿದ್ದಳು. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೊತ್ತು ಕತೆ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.